ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿರೋ ಮೂಡಾ ಅಕ್ರಮ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೀಗ ಪ್ರಕರಣ ಸಿಬಿಐಗೆ ಹೋಗದಂತೆ ತಡೆಯಲು ಸ್ನೇಹಮಯಿ ಕೃಷ್ಣ ಕುಟುಂಬಕ್ಕೆ ಹಣದ ಆಮಿಷ ಒಡ್ಡಿರೋ ಆರೋಪ ಕೇಳಿಬಂದಿದೆ. ಸಿಬಿಐ ಕಣ್ಣಿಂದ ಬುಡಾ ಕೇಸ್ ತಪ್ಪಿಸಲು ನಡೀತಿದೆಯಾ ಪ್ರಯತ್ನ? ಕೇಸ್ ವಾಪಸ್ ಪಡೆಯಲು ಸ್ನೇಹಮಯಿ ಕೃಷ್ಣಗೆ ಆಮಿಷ ಆರೋಪ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಬುಡಾ ಕೇಸ್ನಲ್ಲಿ ಹಣದ ಆಮಿಷ ಒಡ್ಡಿದ ಆರೋಪ ಕೇಳಿಬಂದಿದೆ. ಸಿದ್ದರಾಮಯ್ಯ ಅವರ ಪತ್ನಿಯ ಆಪ್ತ ಸಹಾಯಕನ ಹೆಸರಲ್ಲಿ ಹರ್ಷ ಎಂಬಾತನಿಂದ ಹಣದ ಆಮಿಷ ಒಡ್ಡಿರೋ ಆರೋಪ ಕೇಳಿಬಂದಿದೆ. ಇದಕ್ಕೆ ಖಾಸಗಿ ವಾಹಿನಿ ಮಾಲೀಕ ಶ್ರೀನಿಧಿ ಎಂಬಾತ ಸಾಥ್ ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಆರೋಪ ಮಾಡಿದ್ದಾರೆ. 3ನೇ ತಾರೀಕು ನಾನು ಮೂಡಾ ಹತ್ರ ಇದ್ದಾಗ ನನಗೆ ಪರಿಚಯ ಇರತಕ್ಕಂಥ ಶ್ರೀನಿಧಿ ಅವರು ನನ್ನ ಬಂದು ಭೇಟಿ ಮಾಡಿದ್ರು. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರನ್ನ ಪರಿಚಯ ಮಾಡ್ಕೊಂಡು ಶ್ರೀನಿಧಿಯವರು ಇವರು ಹರ್ಷ ಅಂತೇಳಿ ಇವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿದ್ರು. ಆಗ ನಾನು ಹರ್ಷ ಅವ್ರು ನನ್ನ ಕಾಲಿಗೆ ಬೀಳಕ್ಕೆ ಬಂದರು. ನಾನು ಹಿಂದೆ ಸರಿದು ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ, ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ. ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಅವರು ತುಂಬ ದುಃಖಕ್ಕೆ ಒಳಗಾಗಿದ್ದಾರೆ. ಅವರು ಊಟ ನಿದ್ದೆನ ಸರಿ ಮಾಡ್ತಿಲ್ಲ. ಅವ್ರ ಪರಿಸ್ಥಿತಿ ನೋಡೋಕ್ಕಾಗದೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ನೀವು ಈ ಪ್ರಕರಣವನ್ನು CBI ಕೊಡ್ಸೋದು ಬೇಡ, ನೀವು ನಮ್ಗೆ ಸಹಕಾರ ಕೊಟ್ಟರೆ ನಾವು ಎಷ್ಟು ಬೇಕೋ ಅಷ್ಟು ದುಡ್ಡು ನೀವು ಕೇಳಿದ್ರೆ ನಾವು ಕೊಡ್ತೀವಿ ಅಂತೇಳಿ ಎಲ್ಲ ಮಾತಾಡೋಣ. ನಾನು ಅದಕ್ಕೆ ಹೇಳಿದೆ, ನಾನು ಮುಂದೆ 5 ಜನ ಹಿಂದೆ ಇಡಲ್ಲ ಹಾಗೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಅವ್ರು ಭಾನುವಾರ ಬೆಳಗ್ಗೆ ಅಂದರೆ 15ನೇ ತಾರೀಕು ಬೆಳಗ್ಗೆ 10:30 ಅವರು ಶ್ರೀನಿಧಿ ಮತ್ತು ಹರ್ಷ ಅವ್ರ ನಮ್ಮ ಮನೆ ಹತ್ರ ಬಂದು ನನ್ನ ಮಗನೂ ಕೂಡ ಮಾತಾಡಿಸಿದ್ದಾರೆ. ನಾನು ಇಲ್ದೇ ಕಾರಣ ಮಾತಾಡಿಸಿ ನನ್ನ ಮಗನೂ ಕೂಡ ಒತ್ತಡ ಹಾಕಿದ್ದಾರೆ ಮತ್ತು ಆಮಿಷ ಹೊಟ್ಟಿದ್ದಾರೆ. ಆಮಿಷ ಹೊಟ್ಟೋ ಸಂದರ್ಭದಲ್ಲಿ ಅವ್ರ ಮೊಬೈಲ್ ಇದೆ ಅಂತ ಒಂದು ವೀಡಿಯೋನ ತೋರಿಸಿ, ಅದರ ಬ್ಯಾಗಲ್ಲಿ ಹಣ ಇದೆ ಅಂತ ವೀಡಿಯೋನ ತೋರಿಸಿ, ನೋಡಿ ಇದು 1.25 ಕೋಟಿ ರೂಪಾಯಿನ ನಾವು ಗಂಗರಾಜವ್ರಿಗೆ ಕೊಟ್ಟಿದ್ದೀವಿ, ಇನ್ನೂ 1.25 ಕೋಟಿ ರೂಪಾಯಿ ಗಂಗರಾಜು ಕೊಡಬೇಕಾಗಿದೆ, ನೀವು ನಿಮ್ಮ ತಾಯಿಲ್ಲ ಸೇರಿ ನಿಮ್ಮ ತಂದೆಗೆ ಒಪ್ಪಿಸಿದ್ರೆ ನಾವು ನಿಮ್ಮ ತಂದೆಗೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳಿದ್ರೆ, ಆಗ ನನ್ನ ಮಗ ನಿರಾಕರಿಸಿ ನಮ್ಮ ತಂದೆ ಆಗಲಿ ನಾವಾಗಲಿ ನಮ್ಮ ತಾಯಿಗಲಿ ಅದಕ್ಕೆಲ್ಲ ನಾವು ಒಪ್ಕೊಳ್ಳಲ್ಲ, ಅದೆಲ್ಲ ನಮ್ಗೆ ಇಷ್ಟ ಇಲ್ಲ, ನೀವು ನಮ್ಮ ತಂದೆ ಹೋರಾಟ ಮಾಡ್ತಿದ್ದಾರೆ, ನೀವೇನಾದ್ರು ಅವ್ರ ಜೊತೆ ಮಾತಾಡಿ ಅವ್ರ ಹೋರಾಟ ನೀವೇನು ಮಾಡ್ತೀರಾ ನೀವು ಮಾಡಿ ಅಂತೇಳಿ ಅವನು ಹೇಳಿ ಕಳಿಸಿದ್ದಾನೆ. ಸಿಸಿಟಿವಿ ದೃಶ್ಯಾವಳಿ ಸಮೇತ ಲೋಕಾಯುಕ್ತ ಎಸ್ಪಿಗೆ ದೂರು. ಬುಡಾ ಪ್ರಕರಣದಿಂದ ಹಿಂದೆ ಸರಿಯುವಂತೆ ಕುಟುಂಬಕ್ಕೆ ಒತ್ತಡದ ಬಗ್ಗೆ ಸ್ನೇಹಮಯಿ ಕೃಷ್ಣ ಇಡಿ ಜೊತೆಗೆ ಮೈಸೂರು ಲೋಕಾಯುಕ್ತ ಎಸ್ಪಿಗೂ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣರ ಪುತ್ರನ ಜೊತೆ ಹರ್ಷ ಎಂಬಾತ ಚರ್ಚೆ ನಡೆಸಿದ್ದಾನೆ. ಹರ್ಷಗೆ ಖಾಸಗಿ ವಾಹಿನಿ ಮಾಲೀಕ ಶ್ರೀನಿಧಿ ಎಂಬಾತ ಸಾಥ್ ನೀಡಿದ್ದಾನೆ. ಸ್ನೇಹಮಯಿ ಕೃಷ್ಣ ಮನೆ ಮುಂದೆಯೇ ಬಂದು ಇಬ್ಬರು ಚರ್ಚೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೀಗ ಈ ಡೀಲ್ ಆಫರ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಆಫರ್ ಕುದುರಿಸಲು ಬಂದಿದ್ದ ಹರ್ಷ ಚಾಮರಾಜ ಕ್ಷೇತ್ರದ ಬಿಜೆಪಿ ಮುಖಂಡ ಎಂದು ಹೇಳಲಾಗ್ತಿದೆ. ಸದ್ಯ ಸಿಸಿಟಿವಿ ದೃಶ್ಯದ ಸಮೇತ ದೂರು ನೀಡಿರುವ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲೇ ಇದ್ದಿದ್ರಿಂದ ನಾನು ಇಡಿಯವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ. ಈಗ ಬಂದು ಲೋಕಾಯುಕ್ತ ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾ ಇದ್ದಾರೆ. ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿ ಕಾರಲ್ಲಿ ಕೂರಿಸ್ಕೊಂಡು ಮಾತಾಡಿದ ಇದು ದೃಶ್ಯಗಳು ನನ್ನ ಮನೆ ಹೊರಗಡೆ ಹಾಕಿರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ. ಆ ವಿಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ. 13ನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಪರಿಚಯ ಆಗಿದ್ದು. ಅವ್ರು ನಿಜವಾಗ್ಲೂ ಹರ್ಷ ನನ್ನ ಅಥವಾ ಅವ್ರು ಪಾರ್ವತಿಯವ್ರ ಪರವಾಗಿ ಬಂದಿದ್ದಾರೆ, ಯಾರು ಅವ್ರನ್ನ ಕಳಿಸಿದ್ದಾರೆ ಮತ್ತು ಕೋಟ್ಯಾಂತರ ದುಡ್ಡಿನ ವ್ಯವಹಾರ ಮಾತ್ರ ಅವ್ರು ಯಾರು ಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರ ಅರ್ಜಿಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಇನ್ನು ಸಿಎಂ ಕುಟುಂಬದ ಮೇಲಿನ ಬುಡಾ ಕೇಸ್ ವಾಪಸ್ ಪಡೆಯಲು ಒತ್ತಡ ಹಾಕ್ತಿರುವ ಬಗ್ಗೆ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಸ್ನೇಹಮಯಿ ಕೃಷ್ಣರ ಹಿನ್ನೆಲೆ ಎಲ್ಲರಿಗೂ ಗೊತ್ತು, ರಾಜಕೀಯ ಬಳಕೆ ಮಾಡಿ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಇದು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂತೆ ಕೃಷ್ಣ ಅವರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಗಳು ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯವೇ ನೋಡ್ತಾ ಇದೆ. ಮೂಡಾ ಒಂದು ಆರೋಪ ತಂದ ನಂತರ ಇವತ್ತು ಅವರನ್ನ ಯಾರು ಹಿಂದೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾವ ಪಕ್ಷದವರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಅದನ್ನು ರಾಜಕೀಯವಾಗಿ ಅವ್ರನ್ನ ಬಳಸ್ಕೊತಾ ಇದ್ದಾರೆ. ಅವ್ರಿಗೆ ಏನೇನು ಬೇಕು BJP ಪಕ್ಷದವರು ಹೇಳಿಕೆ ಕೊಡಿಸ್ಬೇಕು, ಅವ್ರ ಮೂಲಕ ಕೊಡಿಸೋಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆ ಸಿಎಂ ಕುಟುಂಬಕ್ಕೆ ಕಂಟಕವಾಗಿರುವ ಬುಡಾ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ. ಇದೀಗ ಸ್ನೇಹಮಯಿ ಕೃಷ್ಣ ಕುಟುಂಬದ ಮೇಲೆ ಒತ್ತಡ ಹಾಕ್ತಿರುವ ಬಗ್ಗೆ ದೂರು ದಾಖಲಾಗಿದ್ದು, ಲೋಕಾಯುಕ್ತ ಪೊಲೀಸರು ಸೂಕ್ತ ರೀತಿ ತನಿಖೆ ನಡೆಸಿ ಡೀಲ್ ಆಫರ್ ಹಿಂದೆ ಇರುವ ಕಾರಣದ ಕೈ ಯಾರದ್ದು ಅನ್ನುವುದನ್ನ ಪತ್ತೆ ಹಚ್ಚಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.